Hi, I'm Nandana, Make My Look Family Salon and Academy proprietor. So I'm married, 6 years maga idane. ನನಗೆ ಗೊತ್ತಾಗಿದೆ ನನ್ನ ಸ್ಟೂಡೆಂಟ್ಸಿಂದ. ನನ್ನ ಸ್ಟೂಡೆಂಟ್ ಯಾರೋ ಒಬ್ಬರು ಜಾಯಿನ್ ಆಗಿದ್ರು. ಈ ಥರ ನೀನು ಏನು ಮಾಡ್ತಾ ಇದ್ದೀನಿ ಅಂದಿದ್ದಕ್ಕೆ ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ಟ್ರಯಾಂಗಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅವ್ರದ್ದು ನೈಲು ಇದೆ, ಸೊ ಅದಕ್ಕೋಸ್ಕರ ನೈಲ್ ಕಲ್ತ್ಕೊಳಕ್ಕೆ ಬಂದಿದ್ದೀನಿ ಅಂತ ಅವ್ರು ಸ್ಟಾರ್ಟ್ ಆದರು. ಸೊ ಅದ್ರ ಬಗ್ಗೆ ತಿಳ್ಕೊಂಡೆ ನಾನು. ಸೊ ನಾನು ಬಂದು ನನ್ನೆಲ್ಲ ಸ್ಟೂಡೆಂಟ್ಸ್ನೂ ಜಾಯಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನೀವು ಫ್ರೀಲಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಟ್ರಯಾಂಗಲ್ ಹೋಗಿ ಅಂತ. ನನ್ನ ಮೇಯ್ನ್ ಇಂಟೆನ್ಷನ್ನೇ ಏನಂತ ಹೇಳಿದ್ರೆ, ನಾನು ಸ್ಟೂಡೆಂಟ್ಸ್ನ ಟ್ರೈನ್ ಮಾಡಿ ಅವ್ರನ್ನ ಸ್ಟಾಫ್ ಮಾಡೋಕ್ಕೆ ಇಷ್ಟಪಡಲ್ಲ, ಅವ್ರನ್ನ ಓನರ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾರೇ ಲೇಡೀಸ್ ಆಗಲಿ ಬಂದ್ರೂ ಇಲ್ಲಿ ಕಲ್ತ್ಬಿಟ್ಟು ಓನರ್ಸ್ ಆಗಬೇಕು ಅನ್ನೋದೇ ನನ್ನ ಮೇಯ್ನ್ ಇಂಟೆನ್ಷನು. ಸೊ ಅದಕ್ಕೆ ಕರೆಕ್ಟ್ ನನಗೆ ಸಿಕ್ಕಿದ್ದು ಟ್ರಯಾಂಗಲ್. ನಾನು ಆ್ಯಕ್ಚುಲಿ ಮೊದಲು ಬೇರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮನ್ನು ನೋಡಿದ್ದೀನಿ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಮಗೆ ಸ್ವಲ್ಪ ಫ್ರೀಡಮ್ ಇದೆ. ಸೊ ಅವರು ನಮಗೆ ರೆಸ್ಪೆಕ್ಟ್ ಮಾಡ್ತಾರೆ. ಬೇರೆ ಕಡೆ ಏನಾಗುತ್ತೆ, ವೆಂಡರ್ಗೆ ರೆಸ್ಪೆಕ್ಟ್ ಇರೋದಿಲ್ಲ, ಮತ್ತು ಓನ್ಲಿ ಕ್ಲೈಂಟ್ ಬೇಸ್ನ ನೋಡ್ತಾರೆ. ಹೌದು, ಅಫ್ಕೋರ್ಸ್ ನಾವು ಸರ್ವಿಸ್ ಇಂಡಸ್ಟ್ರಿನಲ್ಲಿರೋದ್ರಿಂದ ನಾವು ಕ್ಲೈಂಟ್ನೇ ಪ್ರಯಾರಿಟಿ ಮಾಡಬೇಕು. ಆದರೆ ಪ್ಲಸ್ ಈವನ್ ವೆಂಡರ್ಸ್ನೂ ನಾವು ರೆಸ್ಪೆಕ್ಟ್ ಮಾಡಬೇಕು ಅಥವಾ ಪ್ರಯರ್ ಮಾಡಬೇಕು, ನಮ್ಮದು ಪ್ರಾಬ್ಲಮ್ಸ್ನ ಕೇಳಬೇಕು. ಸೊ ಆ ವಿಷಯದಲ್ಲಿ ಟ್ರಯಾಂಗಲ್ ಏನಾಗಿದೆ ಅಂದರೆ ನಮಗೆ ರೆಸ್ಪಾನ್ಸಿಬಲ್ ಆಗಿದೆ. ನನ್ನ ಬಿಸ್ನೆಸ್ಸು ಫ್ಯಾಮಿಲಿ ಅಂತ ಬಂದಾಗ ನನ್ನ ಮಗ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ಇಬ್ಬರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರು ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಈ ಲೆವೆಲ್ಗೆ ಇವಾಗ ಮಂತ್ಲಿ ನಂದು ಆಲ್ರೌಂಡ್ 10 lakhs ನಾನು ಏನು ಟರ್ನ್ ಓವರ್ ಮಾಡ್ತಾಯಿದ್ದೀನಿ, ಅದು ಮಾಡೋದಕ್ಕೆ ಡೆಫಿನೆಟ್ಲಿ ಚಾನ್ಸೇ ಇರ್ತಾ ಇರಲಿಲ್ಲ. ಸೊ ಇವಾಗ ಏನೇ ಇದ್ರೂ ಮೇಯ್ನ್ ನಮ್ಮ ಹಸ್ಬೆಂಡಿಂದಾನೆ. ಪ್ಲಸ್ ನನ್ನ ಮಗನೂ ಅಷ್ಟೇ ಸಪೋರ್ಟಿವ್ ಆಗಿದ್ದಾನೆ. ಮಮ್ಮಿ ಯಾವಾಗೂ ಬ್ಯುಸಿ ಇರ್ತಾರೆ, ನನಗೆ ಇದು ಓದಿಸ್ತಲ್ಲ, ಅದಿಲ್ಲ, ಆ ಥರದ್ದು ಇಲ್ಲವೇ ಇಲ್ಲ. ಹಂಗಂತ ನಾನು ಬಿಟ್ಕೊಡೋದಿಲ್ಲ. ಎಷ್ಟೇ ಬ್ಯುಸಿ ಇದ್ದರೂ ನನ್ನ ಮಗನ ಎಜುಕೇಷನ್ ಆಗಲಿ, ಅವನದು ಆ್ಯಕ್ಟಿವಿಟೀಸು, ಅವನದು ಫುಡ್ ಆಗಲಿ ಎಲ್ಲನೂ ಟೇಕ್ ಕೇರ್ ಮಾಡ್ತೀನಿ. ಅವನು ತುಂಬ ಸಪೋರ್ಟಿವ್ ಆಗಿರ್ತಾನೆ. ಸಲೂನ್ಗೆ ಬರ್ತಾನೆ, ನಾನು ಬ್ಯುಸಿ ಇದ್ದರೆ ನನ್ನ ಜೊತೆ ಇರ್ತಾನೆ, ಟೈಮ್ ಸ್ಪೆಂಡ್ ಮಾಡ್ತಾನೆ. ಅವನು ಇವಾಗಿಂದನೇ ಮಗುಗೆ ನಾನು ಬಿಸ್ನೆಸ್ ಹೇಳ್ಕೊಡ್ತಾ ಇದ್ದೇನೆ, ಅವನು ಕಲಿತಾ ಇದ್ದಾನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಟೀಚಿಂಗಲ್ಲಿ ತುಂಬ ಖುಷಿ ಇದೆ. ನಾನು ಏನು ಕಲ್ತಿದ್ದೀನಿ, ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಆ್ಯಸ್ ಇಟ್ ಈಸ್ ಹೇಳ್ಕೊಡ್ತೀನಿ. ಇದರಲ್ಲಿ ಯಾವುದೇ ಫಿಲ್ಟರ್ ಇರೋದಿಲ್ಲ. ಬಿಕಾಸ್ ನಾವು ಕಲಿಯುವಾಗ, ನಾನು ಈ ಇಂಡಸ್ಟ್ರಿ ಸ್ಟಾರ್ಟ್ ಮಾಡುವಾಗ ಎಷ್ಟೆಲ್ಲ ನನಗೆ ಬ್ಯಾಕ್ ಡ್ರಾಪ್ಸ್ ಆಯಿತು, ಎಷ್ಟೆಲ್ಲ ಫೇಲ್ಯೂರ್ಸ್ ಆಯಿತು, ಅಪ್ ಆ್ಯಂಡ್ ಡೌನ್ಸ್ ಆಯಿತು. ಸೊ ಅದನ್ನೆಲ್ಲ ನಾನು ಎಜುಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ಹೋಗಿ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಅಕಾಡೆಮಿ, ನನ್ನ ಸಲೂನ್ ಅಥವಾ ನಾನೇ ಆಗಲಿ ಯಾವತ್ತೂ ಯಾವ ಫಿಲ್ಟರ್ ಇಟ್ಕೊಳೋದಿಲ್ಲ. ಸೊ ಅದಕ್ಕೋಸ್ಕರ ಜನನ ಎಜುಕೇಟ್ ಮಾಡೋದು, ಬಿಸ್ನೆಸ್ ಅಂತ ಬಂದಾಗಲಿ ಅಥವಾ ಕೋರ್ಸ್ ಅಂತ ಬಂದಾಗ ಎಜುಕೇಟ್ ಮಾಡೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ.